ನಮಸ್ಕಾರ ಸ್ನೇಹಿತರೆ, ಕನ್ನಡಿಗ ಚಾನೆಲ್ ವೈಟಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಇಂಡಿಯಾದ ಮಹಿಳಾ ಕ್ರಿಕೆಟ್ ತಂಡ ವಾಂಖೇಡೆ ಕ್ರೀಡಾಂಗಣ ಮುಂಬೈಯಲ್ಲಿ ನಡೆದಿರತಕ್ಕಂಥ ವಿಶ್ವಕಪ್ ಮಹಿಳಾ ಕ್ರಿಕೆಟ್ ತಂಡದಲ್ಲಿ ಇವತ್ತು ಅಭೂತಪೂರ್ವವಾದಂಥ ಜಯವನ್ನು ಸಾಧಿಸಿ ಆಸ್ಟ್ರೇಲಿಯಾವನ್ನು ಮಣಿಸಿ ಫೈನಲ್ಗೆ ಹೋಗಿರ್ತಕ್ಕಂಥ ಸಂತಸದ ಕ್ಷಣಗಳನ್ನು ಆನಂದಿಸುವಂಥ ಒಂದು ಸುಯೋಗ ಭಾರತೀಯರಾದ ನಮ್ಮೆಲ್ಲರಿಗೂ ಕೂಡ ಬಂದಿದ್ದು ನಿಜಕ್ಕೂ ಕೂಡ ಒಂದು ಸಂತಸದಾಯಕ ಒಂದು ವಿಷಯ ಅನ್ನುವಂಥ ಭಾವನೆಯನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ನಿಜಕ್ಕೂ ಕೂಡ ಭಾರತೀಯ ಯುವತಿಯರು, ಈ ಭಾರತೀಯ ನಾರಿಯರು ಯಾವುದೇ ಕ್ಷೇತ್ರದಲ್ಲಿಯೂ ಕೂಡ ಹಿಂದೆ ಇಲ್ಲ. ಅವರೆಲ್ಲ ಮುಂದೆ ಹೋಗ್ತಾ ಇದ್ದಾರೆ, ಆಕಾಶದೆತ್ತರಕ್ಕೆ ತಮ್ಮ ಬೆಳವಣಿಗೆಯಲ್ಲಿ ಮುಂದಿದ್ದಾರೆ ಅನ್ನುವಂಥ ಒಂದು ವಿಚಾರವನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಪ್ರಸ್ತುತಪಡಿಸ್ತಾ ಇದ್ದೇನೆ. ಹಾಗಿರುವಾಗ ವಾಂಖೇಡೆ ಕ್ರೀಡಾಂಗಣದಲ್ಲಿ 56,000 ಜನ ಸೇರಿದಂಥ ಇವತ್ತಿನ ಒಂದು ಪಂದ್ಯವನ್ನು ನೋಡಲಿಕ್ಕೆ, ಆ ಒಂದು ಪಂದ್ಯದಲ್ಲಿ 9 ಎಸೆತಗಳು ಇರುವಾಗಲೇ 5 ವಿಕೆಟ್ಗಳ ನಷ್ಟಕ್ಕೆ ಭಾರತ ತನ್ನ ಗುರಿಯನ್ನು ಮುಟ್ಟಿ ಆಸ್ಟ್ರೇಲಿಯಾವನ್ನು ಬಗ್ಗು ಬಡಿದು ಮಹಿಳಾ ವಿಶ್ವಕಪ್ ಕ್ರಿಕೆಟ್ ಫೈನಲ್ಗೆ ಬಂದಿರತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ಹೆಮ್ಮೆಯಿಂದ ಹಾಗೂ ಜೈ ಭಾರತ್ ಮಾತಾ ಕಿ ಜೈ ಅನ್ನುವಂಥ ಒಂದು ಉತ್ಸಾಹಭರಿತವಾದ ಘೋಷಣೆಯೊಂದಿಗೆ ಸಂಭ್ರಮಾಚರಣೆಯನ್ನು ಆಚರಿಸುವುದು ಭಾರತೀಯರ ಒಂದು ಆದ್ಯ ಕರ್ತವ್ಯ. ಹಾಗೂ ಈ ಒಂದು ನಿಟ್ಟಿನಲ್ಲಿ ತಮ್ಮ ಪರಾಕ್ರಮದ ಪರಾಕಾಷ್ಠೆಯನ್ನು ಮೆರೆದಿರತಕ್ಕಂಥ ಭಾರತೀಯ ಮಹಿಳಾ ಕ್ರಿಕೆಟಿಗರನ್ನು ಪ್ರತಿಯೊಬ್ಬರೂ ಕೂಡ ಒಳ್ಳೆಯ ರೀತಿಯಿಂದ ಆಡಿದ್ದಕ್ಕಾಗಿ, ಜಯವನ್ನು ತಂದು ಕೊಟ್ಟದ್ದಕ್ಕಾಗಿ, ಫೈನಲ್ಲಿಗೆ ಹೋಗಿದ್ದಕ್ಕಾಗಿ ಅವರೆಲ್ಲರನ್ನೂ ಕೂಡ ನಾವು ತುಂಬ ಹೃದಯದಿಂದ ಅಭಿನಂದಿಸಲಿಕ್ಕೆ ಹೆಮ್ಮೆ ಪಡ್ತೀವಿ. ಹೀಗಿರುವಾಗ ಈ ಒಂದು ವಿಶ್ವಕಪ್ ಮಹಿಳಾ ಸೆಮಿಫೈನಲ್ ಪಂದ್ಯದಲ್ಲಿ ಸೆಮಿಫೈನಲ್ನಲ್ಲಿ ವಿಶ್ವವಿಖ್ಯಾತ ಹಾಗೂ ಸೋಲಿಲ್ಲದ ಸರದಾರನೆಂದೇ ಪ್ರತೀತಿಯನ್ನು ಪಡೆದಿರತಕ್ಕಂಥ ವಿಶ್ವವಿಖ್ಯಾತ ಆಸ್ಟ್ರೇಲಿಯಾ ತಂಡವನ್ನು ಮಣಿಸಿ ತನ್ನ ಫೈನಲ್ ಪಂದ್ಯಕ್ಕೆ ನಾಂದಿ ಹಾಡಿರತಕ್ಕಂಥ ಭಾರತ ಮುಂದೆಯೂ ಕೂಡ ಜಯಶಾಲಿ ಆಗಲಿ, ತನ್ನೆಲ್ಲ ಕ್ರಿಕೆಟ್ ಅಭಿಮಾನಿಗಳಿಗೆ ರಸದೌತಣವನ್ನು ನೀಡುವಂಥ ಒಂದು ಸಂತಸದ ಕ್ಷಣಗಳನ್ನು ಮಹಿಳಾ ಕ್ರಿಕೆಟ್ ಆಟಗಾರ್ತಿಯರು ಕೂಡ ಮಾಡಲಿ. ಅವರೆಲ್ಲರಿಗೂ ಕೂಡ ಕನ್ನಡಿಗ ಚಾನಲ್ ವೈಟಿ ಮೂಲಕ ಈ ಸಂದರ್ಭದಲ್ಲಿ ಇಡೀ ನಮ್ಮ ಭಾರತ ದೇಶದ ಕ್ರೀಡಾಭಿಮಾನಿಗಳ ಪರವಾಗಿ ಹಾಗೂ ಸಮಸ್ತ ನಾಗರಿಕರ ಪರವಾಗಿ ಕನ್ನಡಿಗ ಚಾನಲ್ ವೈಟಿಯ ಮೂಲಕ ಭಾರತದ ಮಹಿಳಾ ಕ್ರಿಕೆಟ್ ತಂಡಕ್ಕೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸಿದ್ದೇನೆ. ಹೀಗಿರುವಾಗ ಈ ಒಂದು ಮಹಿಳಾ ಕ್ರಿಕೆಟ್ ತಂಡ ಮುಂಬರುವ ದಿನಗಳಲ್ಲಿಯೂ ಕೂಡ ವಿಶ್ವಕಪ್ಪನ್ನು ರವಿವಾರನೇ ಗೆಲ್ಲುವಂಥ ಎಲ್ಲ ಸೂಚನೆಗಳು ಇವೆ. ಅದನ್ನು ಕೂಡ ಗೆಲ್ಲುವಂತಾಗಲಿ, ಕ್ರಿಕೆಟ್ ಜಗತ್ತಿನಲ್ಲಿ ತನ್ನನ್ನು ವಿಶ್ವ ಗುರು ಅನ್ನುವಂಥ ಒಂದು ಸ್ಥಾನವನ್ನು ಪಡೆಯಲಿ ಅಂತ ಹಾರೈಸ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ.